ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ಇವಾಗ ನನಗೆ ಇಂಟ್ರೊಡಕ್ಷನ್ ಕೊಡುವಾಗಲೂ ಒಂಥರ ಖುಷಿ ಆಗ್ತದೆ. ಯಾಕೆಂತ ಹೇಳಿದರೆ ನನ್ನ ಗಿಡ ಇವಾಗ ಮೊದಲಿನ ಥರನೇ ನನಗೆ ಸಿಕ್ಕಿದೆ. ಒಳ್ಳೆ ಚಿಗುರು ಬಂದಿದೆ, ಒಳ್ಳೆ ಹೂ ಆಗ್ತುಂಟು. ಇವಾಗ ನಾನು 2 ಚೆಂಡಲ್ಲಿ ಇವಾಗ ಕೊಡಲಿಕ್ಕೆ ಶುರು ಮಾಡಿದ್ದೇನೆ. ಜಸ್ಟ್ ಇವಾಗ ಸ್ಟಾರ್ಟಿಂಗ್ ಮಾಡಿದಷ್ಟೇ ಒಳ್ಳೆ ರೀತಿಯಲ್ಲಿ ಚಿಗುರು ಬಂದಿದೆ. ಸೊ ನಾನು ಹೇಳೋದು ಇಷ್ಟೇ, ನೀವು ಜಾಸ್ತಿ ಎಕ್ಸ್ಪೆನ್ಸ್ ಏನು ಹಾಕೋದು ಬೇಡ. ಚಿಕ್ಕದಾಗಿ ನಾನು ಹೇಳಿದ ಹಾಗೆ ಮಾಡಿ. ನೀವು 20 ಡೇಸಿಗೊಮ್ಮೆ ಇದು ಕಡಲೆ ಹಿಂಡಿಯನ್ನು ನೆನೆ ಹಾಕಿಕೊಂಡ್ಬಿಟ್ಟು ಬುಡಕ್ಕೆ ಹಾಕಿ. ಅದೇ ಗೋಮೂತ್ರ ಸಿಗಲಿಲ್ಲ ಅಂತಂದರೆ ಪರವಾಗಿಲ್ಲ, ಏನಾಗೋದಿಲ್ಲ. ಗೋಮೂತ್ರ ಹಾಕಿದರೆ ಸ್ವಲ್ಪ ಪವರ್ ಜಾಸ್ತಿ ಇರ್ತದೆ, ಗಿಡಗಳಿಗೆ ಒಳ್ಳೆ ರೀತಿಯಲ್ಲಿ ಪೌಷ್ಟಿಕಾಂಶ ಸಿಗ್ತದೆ ಅಂತ ಹೇಳಿ ನಾವು ಹಾಕುವಂಥದ್ದು. ಬಟ್ ಅದು ಇಲ್ಲ ಅಂತಾದರೆ ಬರೀ ಕಡಲೆ ಹಿಂಡಿಯನ್ನು ನೆನೆ ಹಾಕಿ ಅದನ್ನು ಒಂದು 5 ಡೇಸ್ ಬಿಟ್ಟು ನಾವು ಅದನ್ನು ತೆಳ್ಳಗೆ ಮಾಡಿ ಬುಡಕ್ಕೆ ಹಾಕಿದರೆ ಆಯಿತು. ಮತ್ತೊಂದು ಹುಳಕ್ಕೆ ನಾನು ಹೇಳಿದಾಗೆ ಪೇಗಸಸ್ ಅಂತ ಸಿಗ್ತಲ್ಲ, ಅದನ್ನು ಸ್ಪ್ರೇ ಮಾಡಿದರೆ ಹುಳದ ಬಾಧೆ ಅಥವಾ ವೈಟ್ ಫ್ಲೈಸಸ್ ಅದೆಲ್ಲ ಹೋಗ್ತದೆ. ಇಷ್ಟು ಮಾಡಿದರೆ ಸಾಕು. ಸಿಕ್ಕಾಬಟ್ಟೆ ಸ್ಪ್ರೇ ಕೊಡುವಂಥದ್ದು, ಮಲ್ಲಿಗೆ ಜಾಸ್ತಿ ಆಗಲಿಕ್ಕೋಸ್ಕರ ಸ್ಪ್ರೇ ಮಾಡುವಂಥದ್ದು, ನಾನು ಅದು ಯಾವುದನ್ನು ಸಹ ನಾನು ಮಾಡೋದಿಲ್ಲ. ನನಗದು ಮಾಡದೇನೆ ಇವಾಗ ಒಳ್ಳೆ ರೀತಿಯಲ್ಲಿ ಮಲ್ಲಿಗೆಯನ್ನು ತೆಗಿತಿದ್ದೇನೆ ನಾನು. ಸೊ ಹಾಗಾಗಿ ನಾನು ನನ್ನಲ್ಲಿ ಕೇಳುವವರಿಗೆ ನಾನು ಸಜೆಸ್ಟ್ ಮಾಡೋದು ಇಷ್ಟೇ, ಇದಕ್ಕೆ ಜಾಸ್ತಿ ಹೆವಿ ಎಕ್ಸ್ಪೆನ್ಸ್ ಹಾಕೋದು ಬೇಡ. ಮತ್ತು ಫ್ಲೋರ್ ಕ್ಲೀನಿಂಗ್ ಮಾಡುವಂಥದ್ದು, ಮತ್ತು ಅದು ಹೂ ಮುಗ್ದ ನಂತರ ಅದನ್ನು ಚಿವುಟುವಂಥದ್ದು, ಅದನ್ನೆಲ್ಲ ಕರೆಕ್ಟಾಗಿ ಪಾಲಿಸ್ತಾ ಬಂದರೆ ಇನ್ನಷ್ಟು ಚೆನ್ನಾಗಿ ಗಿಡ ಬರ್ತದೆ. ನನಗಿವಾಗ ಮೊದಲಿನ ಅಷ್ಟೊಂದು ಟೈಮ್ ಇಲ್ಲದ ಕಾರಣ ನಾನು ಅದನ್ನು ಚಿವುಟುವಂಥದ್ದೆಲ್ಲ ನಾನು ಯಾವಾಗಲಾದರೂ ಒಮ್ಮೆ ಮಾಡುವಂಥದ್ದು. ಮೊದಲೆಲ್ಲ ಡೈಲಿ ಮಾಡ್ತಿದ್ದೆ. ಆ ಥರ ಡೈಲಿ ಮಾಡಿದರೆ ಗಿಡ ಚೆನ್ನಾಗಿ ಚಿಗುರಿ ಒಳ್ಳೆ ರೀತಿಯಲ್ಲಿ ಬರ್ತದೆ. ಸೊ ಹಾಗಾಗಿ ಇದೊಂದು ಶಾರ್ಟ್ ವಿಡಿಯೋ ಆಗಿ ಮಾಡಿದ್ದು ನಾನು. ನನಗೆ ಮೇಲೆ ಬರುವಾಗ ಯಾಕೋ ಗಿಡ ನೋಡೋ ತುಂಬ ಖುಷಿ ಅನಿಸಿತು. ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡುವಂತ ಹೇಳಿ ನನ್ನ ಗಿಡವನ್ನು ನಿಮಗೆ ತೋರಿಸಿದ್ದು. ಓಕೆ, ನನಗೆ ಟೆರಿಸಲ್ಲಿ ಮಾಡಿದಂಥ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಕೆಳಗೆ ನಾನು ಪಾಟಲ್ಲಿ ರೀಪೋರ್ಟ್ ಮಾಡಿದ ಗಿಡಕ್ಕಿಂತಲೂ ಸಹ ನನಗೆ ಒಂದು ಕಂಫರ್ಟಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಈಸಿ ಆಗುವಂಥದ್ದು ಟೆರಿಸಿನ ಮೇಲೇ. ಕೆಳಗಿರೋ ಗಿಡ ನಾನು ಹೇಳಿದೆ ಅಲ್ಲ, ಗಿಡ ತುಂಬ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಏನು ಅಂತ ಹೇಳಿದರೆ ನನಗೆ ಅದರ ಮೇಂಟೆನೆನ್ಸ್ ತುಂಬ ಕಷ್ಟ ಆಗ್ತದೆ. ಕೆಳಗೆ ಮೇಲೆ ಅಂತೇಳಿ ಮೇಲೆಂತಾಗ ಮನೆಯ ಮೇಲೇ ಆದ ಕಾರಣ ಮನೆಯಿಂದ ಡೈರೆಕ್ಟ್ ಹೋಗಿ ಬರುವ ಅಂತೇಳಿ ಮನಸ್ಸಾಗುವಾಗ ಅವಾಗ ಬಂದು ನೋಡಿಕೊಂಡು ಹೋಗ್ಲಿಕ್ಕಾಗ್ತದೆ. ಇದು ನಾವು ನೆಲದಲ್ಲಿ ನೆಟ್ಟದು ಹಾಗೆ ಅಲ್ಲ, ಸಹಿಸ್ಲಿಕ್ಕಾಗದ ಬಿಸಿಲು ಸಹ. ಇಲ್ಲಿ ಆದರೆ ಮೇಲೆ ಆದರೆ ಒಂದು ರೂಮ್ ಆದರೂ ಉಂಟು. ಇಲ್ಲಿ ಹಿಂಗೆ ನಾನು ಇವಾಗ ನಿಂತಿರೋದೇ ರೂಮಿನ ಸೈಡಲ್ಲಿ ನಿಂತು ವೀಡಿಯೋ ಮಾಡುವಂಥದ್ದು. ಆಗೊಂದು ನೆರಳು ಸಿಗ್ತದೆ, ಒಂದು ಖುಷಿಯೂ ಆಗ್ತದೆ. ಮತ್ತೊಂದು ವಿಷಯ ಏನು ಅಂತ ಹೇಳಿದರೆ, ಹೆವಿ ಬಿಸಿಲು ಎಷ್ಟು ಬೀಳ್ತದೆ ಅಷ್ಟು ಗಿಡ ಚೆನ್ನಾಗಿ ಬರ್ತದೆ. ನೋಡಿ, ಇದೆಲ್ಲ ಡೈರೆಕ್ಟ್ ಸನ್ಲೈಟ್ ಬೀಳುವಂಥ ಜಾಗ. ಸೊ ಗಿಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದೆಲ್ಲ ನೋಡಿ, ಇದು ಇವಾಗ ಬಿಸಿಲು ಬೀಳುವುದಿಲ್ಲ, ಆ ಗಿಡ ಅಷ್ಟೇ ಉಂಟು. ಯಾಕೆಂತ ಹೇಳಿದರೆ ಅದರಲ್ಲೇ ಗೊತ್ತಾಗ್ತದೆ ನಮಗೆ, ಬಿಸಿಲು ಬಿದ್ದರೆ ಮಾತ್ರ ಹೂ ಚೆನ್ನಾಗಿ ಬರ್ತದೆ. ಮತ್ತೊಂದು ನೋಡಿ, ನಮ್ಮ ಮನೆಯಲ್ಲೆಲ್ಲ ತೆಂಗಿನ ಮರ ಅದೆಲ್ಲ ಉಂಟು ನೋಡಿ. ಆದ ಕಾರಣ ಕೆಳಗೆ ನೆಟ್ಟ ಗಿಡಕ್ಕೆ ಒಮ್ಮೊಮ್ಮೆ ನೆರಳು ಬರ್ತದೆ, ಅದರ ಇಫೆಕ್ಟ್ ಬೇರೆಯೇ ತೋರಿಸ್ತಾ ಉಂಟು. ಹಾಗಾಗಿ ನೆಲದಲ್ಲಿ ನಾವು ಹೊರಗಡೆ ನೆಲದಲ್ಲಿ ನೆಡುವುದಕ್ಕಿಂತಲೂ ಸಹ ಬೆಟ್ರ್ ಟೆರಿಸಿನ ಮೇಲೆ ಅಂತ ನನಗೆ ತೋರ್ತದೆ, ಪಾಟಲ್ಲಿ ನೆಡುವವರಿಗೆ. ಮತ್ತು ನೆಲದಲ್ಲಿ ನೆಡುವವರಿಗೆ ಇದು ಅದೇ ಹೊರಗಡೆ ನೆಡ್ಬೋದು, ಮತ್ತು ಅದರ ಮೇಂಟೆನೆನ್ಸ್ ಕರೆಕ್ಟಾಗಿ ಹೋಗ್ತದೆ. ಯಾಕೆಂತ ಹೇಳಿದರೆ ಒಂದೇ ಸೈಡಿಗೆ ಹೋಗುವಂಥದ್ದು. ನಾವು ಮೇಲೆ ಕೆಳಗೆ ಅಂತ 2-3 ಸಲ ಹೀಗೆ ನೆಟ್ಟದ್ದು ಖಂಡಿತವಾಗ್ಲೂ ಚೆನ್ನಾಗಿ ಬರುವುದಿಲ್ಲ. ಸೊ ಹಾಗಿದ್ದರೆ ನಾನು ಈ ವಿಡಿಯೋನ ಇಲ್ಲಿಗೆ ವೈಂಡ್ ಮಾಡ್ತಿದ್ದರೆ ನನಗೆ ತುಂಬ ಕೆಲಸ ಇದೆ. ಓಕೆ, ಬಾಯ್.